ಬುರ್ಡೆ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಗ್ತಾ ಇದೆ. ಬಂಗ್ಲೆ ಗುಡ್ಡ ಸ್ಥಳ ಮಹಜರು ವೇಳೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನ್ ನಡೀತು? ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆದ್ರು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು ವೀಕ್ಷಕರೇ. ನಿನ್ನೆ ರಾತ್ರಿ ಎಸ್ಐಟಿ ಬಂಗ್ಲೆ ಗುಡ್ಡದಲ್ಲಿ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಿತ್ತು. ವಿಠಲ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳೇ ಶಾಕ್ ಆಗುವಂತ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನದು ಹಾಗಾದ್ರೆ? ಬಂಗ್ಲೆ ಗುಡ್ಡದಲ್ಲಿ ಏನ್ ಸಿಕ್ಕಿದೆ? ನಿನ್ನೆ ರಾತ್ರಿಯೇ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ರು. ವಿಠಲ ಗೌಡ ತೋರಿಸಿದ ಸ್ಥಳದಲ್ಲಿ ಏನೆಲ್ಲ ಇದೆ, ಕಾಡಿನ ನಡುವೆ ಇರ್ತಕ್ಕಂಥ ಜಾಗ ಅದು. ಸುಯಿಸೈಡ್ ಸ್ಪಾಟ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇನ್ನು ಕೆಲವರು ಅಲ್ಲಿ ಶವ ಹೂತಿರ್ತಾರೆ ಅಂತ ಕೂಡ ಹೇಳ್ತಾ ಇದ್ರು. ಒಟ್ನಲ್ಲಿ ಒಂದಷ್ಟು ಮನುಷ್ಯರು ಹೆಚ್ಚಾಗಿ ಹೋಗದ ಒಂದು ಸ್ಥಳ ಅದು ಅಂತ ಹೇಳಬಹುದು. ಆ ಜಾಗದಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಯಿತು. ಈ ವಿಠಲ ಗೌಡನನ್ನ ಸೌಜನ್ಯ ಮಾವ ವಿಠಲ ಗೌಡ ಅಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಸ್ಥಳ ತೋರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ವಿಠಲ್ ಗೌಡ ಅವರ ವಿಚಾರಣೆ ನಡೀತಾ ಇದೆ. ಆ ಬುರುಡೆ ತಂದು ಕೊಟ್ಟಿದ್ದೆ ವಿಠಲ ಗೌಡ ಅನ್ನುವಂಥದ್ದು ಇದೀಗ ಬಹಿರಂಗ ಆಗ್ತಾ ಇದೆ. ನಿನ್ನೆ ರಾತ್ರಿ ಬಂಗ್ಲೆಗುಡ್ಡದಲ್ಲಿ ಮಹಜರು ಮಾಡುವ ವೇಳೆ ಎಸ್ಐಟಿಗೆ ಶಾಕ್ ಆಗುವಂತಹ ವಿಚಾರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡೆಯಲ್ಲಿ ಹಲವು ಅಸ್ಥಿಪಂಜರಗಳು, ಅಂದ್ರೆ ಸುಮಾರು 4-5 ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಬುರುಡೆ ಸಹಿತ 5ಕ್ಕೂ ಹೆಚ್ಚು ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೆಲದ ಮೇಲೆ ಬಿದ್ದಿದ್ದಾವೆ ಅಸ್ಥಿಪಂಜರಗಳು ಅಂತ ಹೇಳಲಾಗ್ತಾ ಇದೆ. ಯಾವ ಅಸ್ಥಿಪಂಜರಗಳದು ಹಾಗಾದ್ರೆ? ಯುಡಿಆರ್ ಆಗಿದೆಯಾ ಇಲ್ವಾ? ಬಂಗ್ಲೆಗುಡ್ಡದಲ್ಲಿ 4-5 ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂಥದ್ದು ನೆಲದ ಮೇಲೆ ಹಾಗೆ ಬಿದ್ದಿರ್ತಕ್ಕಂಥದ್ದು. ಯಾರಾದ್ರೂ ತಂದು ಹಾಕಿದ್ರಾ ಅಥವಾ ಅಲ್ಲೇ ಬಿದ್ದಿರೋ ಅಂಥದ್ದ? ಎಷ್ಟು ದಿನದಿಂದ ಅಲ್ಲಿಯೇ ಇದೆ? ಯಾವ ಅಸ್ಥಿಪಂಜರಗಳದು? ಆಲ್ರೆಡಿ ಯುಡಿಆರ್ ಆಗಿ ಬಿದ್ದಂತವ ಅಥವಾ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಿನ್ನಯ್ಯನೇ ಈ ಸ್ಥಳವನ್ನು ತೋರಿಸಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಎಸ್ಐಟಿ ತನಿಖೆ ವೇಳೆ ವಿಠಲ ಗೌಡ ಕೂಡ ಈ ಕುರಿತಾಗಿ ಮಾಹಿತಿ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿಠಲ್ ಗೌಡಗೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ರು. ನಿನ್ನೆ ರಾತ್ರಿ ವಿಠಲ ಗೌಡರನ್ನ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿ ಆ ನಂತರ ಬಿಟ್ಟು ಕಳಿಸಿದ್ರು. ಬುರ್ಡೆ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಗ್ತಾ ಇದೆ. ಬಂಗ್ಲೆ ಗುಡ್ಡ ಸ್ಥಳ ಮಹಜರು ವೇಳೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನ್ ನಡೀತು? ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆದ್ರು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು ವೀಕ್ಷಕರೇ. ನಿನ್ನೆ ರಾತ್ರಿ ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಿತ್ತು. ವಿಠಲ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳೇ ಶಾಕ್ ಆಗುವಂತ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನದು ಹಾಗಾದ್ರೆ? ಬಂಗ್ಲೆಗುಡ್ಡದಲ್ಲಿ ಏನ್ ಸಿಕ್ಕಿದೆ? ನಿನ್ನೆ ರಾತ್ರಿಯೇ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ರು. ವಿಠಲ ಗೌಡ ತೋರಿಸಿದ ಸ್ಥಳದಲ್ಲಿ ಏನೆಲ್ಲ ಇದೆ, ಕಾಡಿನ ನಡುವೆ ಇರ್ತಕ್ಕಂಥ ಜಾಗ ಅದು. ಸುಯಿಸೈಡ್ ಸ್ಪಾಟ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇನ್ನು ಕೆಲವರು ಅಲ್ಲಿ ಶವ ಹೂತಿರ್ತಾರೆ ಅಂತ ಕೂಡ ಹೇಳ್ತಾ ಇದ್ರು. ಒಟ್ನಲ್ಲಿ ಒಂದಷ್ಟು ಮನುಷ್ಯರು ಹೆಚ್ಚಾಗಿ ಹೋಗದ ಒಂದು ಸ್ಥಳ ಅದು ಅಂತ ಹೇಳಬಹುದು. ಆ ಜಾಗದಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಯಿತು. ಈ ವಿಠಲ ಗೌಡನನ್ನ ಸೌಜನ್ಯ ಮಾವ ವಿಠಲ ಗೌಡ ಅಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಸ್ಥಳ ತೋರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ವಿಠಲ್ ಗೌಡ ಅವರ ವಿಚಾರಣೆ ನಡೀತಾ ಇದೆ. ಆ ಬುರುಡೆ ತಂದು ಕೊಟ್ಟಿದ್ದೆ ವಿಠಲ ಗೌಡ ಅನ್ನುವಂಥದ್ದು ಇದೀಗ ಬಹಿರಂಗ ಆಗ್ತಾ ಇದೆ. ನಿನ್ನೆ ರಾತ್ರಿ ಬಂಗ್ಲೆಗುಡ್ಡದಲ್ಲಿ ಮಹಜರು ಮಾಡುವ ವೇಳೆ ಎಸ್ಐಟಿಗೆ ಶಾಕ್ ಆಗುವಂತಹ ವಿಚಾರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡೆಯಲ್ಲಿ ಹಲವು ಅಸ್ಥಿಪಂಜರಗಳು, ಅಂದ್ರೆ ಸುಮಾರು 4-5 ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಬುರುಡೆ ಸಹಿತ 5ಕ್ಕೂ ಹೆಚ್ಚು ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೆಲದ ಮೇಲೆ ಬಿದ್ದಿದ್ದಾವೆ ಅಸ್ಥಿಪಂಜರಗಳು ಅಂತ ಹೇಳಲಾಗ್ತಾ ಇದೆ. ಯಾವ ಅಸ್ಥಿಪಂಜರಗಳದು ಹಾಗಾದ್ರೆ?
ಯುಡಿಆರ್ ಆಗಿದೆಯಾ ಇಲ್ವಾ? ಬಂಗ್ಲೆಗುಡ್ಡದಲ್ಲಿ 4-5 ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂಥದ್ದು ನೆಲದ ಮೇಲೆ ಹಾಗೆ ಬಿದ್ದಿರ್ತಕ್ಕಂಥದ್ದು. ಯಾರಾದ್ರೂ ತಂದು ಹಾಕಿದ್ರಾ ಅಥವಾ ಅಲ್ಲೇ ಬಿದ್ದಿರೋ ಅಂತದ್ದ? ಎಷ್ಟು ದಿನದಿಂದ ಅಲ್ಲಿಯೇ ಇದೆ? ಯಾವ ಅಸ್ಥಿಪಂಜರಗಳದು? ಆಲ್ರೆಡಿ ಯುಡಿಆರ್ ಆಗಿ ಬಿದ್ದಂತವ ಅಥವಾ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಿನ್ನಯ್ಯನೇ ಈ ಸ್ಥಳವನ್ನ ತೋರಿಸಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಎಸ್ಐಟಿ ತನಿಖೆ ವೇಳೆ ವಿಠಲಗೌಡ ಕೂಡ ಈ ಕುರಿತಾಗಿ ಮಾಹಿತಿ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡಗೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ರು. ನಿನ್ನೆ ರಾತ್ರಿ ವಿಠಲಗೌಡರನ್ನ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿ ಆ ನಂತರ ಬಿಟ್ಟು ಕಳಿಸಿದ್ರು. ಸುದ್ದಿ ಇದು ವೀಕ್ಷಕರೇ. ನಿನ್ನೆ ರಾತ್ರಿ ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಿತ್ತು. ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳೇ ಶಾಕ್ ಆಗುವಂತ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನದು ಹಾಗಾದ್ರೆ? ಬಂಗ್ಲೆಗುಡ್ಡದಲ್ಲಿ ಏನ್ ಸಿಕ್ಕಿದೆ? ನಿನ್ನೆ ರಾತ್ರಿಯೇ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ರು. ವಿಠಲಗೌಡ ತೋರಿಸಿದ ಸ್ಥಳದಲ್ಲಿ ಏನೆಲ್ಲ ಇದೆ? ಕಾಡಿನ ನಡುವೆ ಇರ್ತಕ್ಕಂಥ ಜಾಗ ಅದು. ಸುಯಿಸೈಡ್ ಸ್ಪಾಟ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇನ್ನು ಕೆಲವರು ಅಲ್ಲಿ ಶವ ಹೂತಿರ್ತಾರೆ ಅಂತ ಕೂಡ ಹೇಳ್ತಾ ಇದ್ರು. ಒಟ್ನಲ್ಲಿ ಒಂದಷ್ಟು ಮನುಷ್ಯರು ಹೆಚ್ಚಾಗಿ ಹೋಗದ ಒಂದು ಸ್ಥಳ ಅದು ಅಂತ ಹೇಳಬಹುದು. ಆ ಜಾಗದಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಯಿತು. ಈ ವಿಠಲಗೌಡನನ್ನ ಸೌಜನ್ಯ ಮಾವ ವಿಠಲಗೌಡ ಅಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಸ್ಥಳ ತೋರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ವಿಠಲಗೌಡ ಅವರ ವಿಚಾರಣೆ ನಡೀತಾ ಇದೆ. ಆ ಬುರುಡೆ ತಂದು ಕೊಟ್ಟಿದ್ದೆ ವಿಠಲಗೌಡ ಅನ್ನುವಂಥದ್ದು ಇದೀಗ ಬಹಿರಂಗ ಆಗ್ತಾ ಇದೆ. ನಿನ್ನೆ ರಾತ್ರಿ ಬಂಗ್ಲೆಗುಡ್ಡದಲ್ಲಿ ಮಹಜರು ಮಾಡುವ ವೇಳೆ ಎಸ್ಐಟಿಗೆ ಶಾಕ್ ಆಗುವಂತಹ ವಿಚಾರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡೆಯಲ್ಲಿ ಹಲವು ಅಸ್ಥಿಪಂಜರಗಳು ಅಂದ್ರೆ ಸುಮಾರು 4-5 ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಬುರುಡೆ ಸಹಿತ 5ಕ್ಕೂ ಹೆಚ್ಚು ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೆಲದ ಮೇಲೆ ಬಿದ್ದಿದ್ದಾವೆ ಅಸ್ಥಿಪಂಜರಗಳು ಅಂತ ಹೇಳಲಾಗ್ತಾ ಇದೆ. ಯಾವ ಅಸ್ಥಿಪಂಜರಗಳದು ಹಾಗಾದ್ರೆ? ಯುಡಿಆರ್ ಆಗಿದೆಯಾ ಇಲ್ವಾ? ಬಂಗ್ಲೆಗುಡ್ಡದಲ್ಲಿ 4-5 ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂಥದ್ದು ನೆಲದ ಮೇಲೆ ಹಾಗೆ ಬಿದ್ದಿರ್ತಕ್ಕಂಥದ್ದು. ಯಾರಾದ್ರೂ ತಂದು ಹಾಕಿದ್ರಾ ಅಥವಾ ಅಲ್ಲೇ ಬಿದ್ದಿರೋ ಅಂತದ್ದ? ಎಷ್ಟು ದಿನದಿಂದ ಅಲ್ಲಿಯೇ ಇದೆ? ಯಾವ ಅಸ್ಥಿಪಂಜರಗಳದು? ಆಲ್ರೆಡಿ ಯುಡಿಆರ್ ಆಗಿ ಬಿದ್ದಂತವ ಅಥವಾ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಿನ್ನಯ್ಯನೇ ಈ ಸ್ಥಳವನ್ನ ತೋರಿಸಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಎಸ್ಐಟಿ ತನಿಖೆ ವೇಳೆ ವಿಠಲಗೌಡ ಕೂಡ ಈ ಕುರಿತಾಗಿ ಮಾಹಿತಿ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡಗೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ರು. ನಿನ್ನೆ ರಾತ್ರಿ ವಿಠಲಗೌಡರನ್ನ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿ ಆ ನಂತರ ಬಿಟ್ಟು ಕಳಿಸಿದ್ರು.